ಬೆಳಗಾವಿ ಬಿಜೆಪಿ ಟಿಕೆಟ್ ನನಗೆ ಸಿಗುತ್ತೆ ಅಂತ ಜಗದೀಶ್ ಶೆಟ್ಟರ್ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿದ್ದಾರೆ. ಇವತ್ತು ಅಥವಾ ನಾಳೆ ಅಭ್ಯರ್ಥಿಗಳ ಹೆಸರು ಪ್ರಕಟವಾಗುತ್ತೆ ಅಂತ ಜಗದೀಶ್ ಶೆಟ್ಟರ್ ಅವರು ತಿಳಿಸಿದ್ದಾರೆ. ಹಾಗಿದ್ರೆ ಏನು ಮಾತನಾಡಿದ್ದಾರೆ ನೋಡೋಣ. ಈಗಾಗಲೇ ನಾನು ನಿನ್ನೆ ದಿಲ್ಲಿಯಿಂದ ಬಂದ ಮೇಲೆ ಹೇಳಿದೆ, ನಾನು ಇದೆಲ್ಲ ಟಿಕೆಟ್ ಹಂಚಿಕೆ ಬಗ್ಗೆ ವರಿಷ್ಠರು ತೀರ್ಮಾನ ತೆಗೆದುಕೊಳ್ತಾರೆ. ಬಹುಶಃ ನಿನ್ನೆನೂ ಭಾಳಷ್ಟು ಲೇಟ್ ನೈಟ್ವರೆಗೂ ಚರ್ಚೆ ಆಗಿದೆ. ಇವತ್ತಾಗಲಿ ನಾಳೆ ಚುನಾವಣಾ ಸಮಿತಿಯವರು ಒಂದು ಬೈಠಕ್ ಮಾಡಿ ಅವನ ಅಭ್ಯರ್ಥಿಗಳ ಹೆಸರು ಪ್ರಕಟ ಮಾಡುವಂಥದ್ದು. ಮತ್ತು ನಾನು ಇನ್ನೂ ಹೇಳಿದೆ, ನನಗೆ ವಿಶ್ವಾಸ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನನಗೆ ಟಿಕೆಟ್ ಸಿಗ್ತದೆ, ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು. ಮತ್ತು ಈಗಾಗಲೇ ನಾನು ಬೆಳಗಾವಿಯ ಯಾರು ಪ್ರಮುಖರಿದ್ದಾರೆ, ನಮ್ಮ ಎಮ್ ಎಲ್ ಎಗಳಿರ್ಬೋದು, ಎಕ್ಸ್ ಎಮ್ ಎಲ್ ಎಗಳಿರ್ಬೋದು, ಅಲ್ಲಿ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರಿರ್ಬೋದು, ಎಲ್ಲರ ಜೊತೆ ಒಂದು 2-3 ಸಲ ನಾನು ಫೋನ್ ಮುಖಾಂತರ ಸಂಪರ್ಕ ಮಾಡಿಕೊಂಡು ಈ ಒಂದು ಚುನಾವಣೆಯಲ್ಲಿ ಧುಮುಕಬೇಕು ಅನ್ನುವಂಥದ್ದನ್ನು ಹೇಳಿದ್ದೇನೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸಹಿತ ಸಂಪೂರ್ಣವಾಗಿ ಈ ಚುನಾವಣೆಯಲ್ಲಿ ನೀವು ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ಒಂದು ಅಧಿಕೃತವಾಗಿ ಇವತ್ತು ರಾತ್ರಿವರೆಗೆ ಅಥವಾ ನಾಳೆ ಅಧಿಕೃತವಾಗಿ ಡಿಕ್ಲೇರ್ ಆಗ್ಬೋದು ಅನ್ನುವಂಥದ್ದು ಒಂದು ಆಶಾಭಾವನೆ ನನಗಿದೆ. ಆ ಹಿನ್ನೆಲೆಯಲ್ಲಿ ಅದು ಅಧಿಕೃತವಾಗಿ ಡಿಕ್ಲೇರ್ ಆದಮೇಲೆ, ಘೋಷಣೆ ಆದಮೇಲೆ ನಾನು ಬೆಳಗಾವಿ ಹೋಗ್ತೀನಿ. ಮತ್ತು ಅಲ್ಲಿಯ ನಮ್ಮ ಪ್ರಮುಖ ಕಾರ್ಯಕರ್ತರು, ನಾಯಕರು ಸಹಿತ ಕೇಳಿದ್ದಾರೆ, ಅಧಿಕೃತವಾಗಿ ಡಿಕ್ಲೇರ್ ಆದಮೇಲೆ ನೀವು ಬೆಳಗಾವಿ ಬಂದುಬಿಡಿ, ಅಲ್ಲಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸರ್, ಈಗ ಅಭಯ್ ಪಾಟೀಲ್ ಏನೋ ನಿನ್ನೆ ಮೀಟಿಂಗ್ಗಳು ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರು, ಅವ್ರ ಜೊತೆ ಮಾತುಕತೆ ಆಯ್ತಾ? ಅದಕ್ಕೆ ನಾನು ಯಾರ್ಯಾರು ಏನೇನು ಹಿಂದೆಲ್ಲ ಚರ್ಚೆ ಆಗಿದ್ದಾವೆಲ್ಲ ಎಲ್ಲರ ಜೊತೆ, ಇನ್ಕ್ಲೂಡಿಂಗ್ ಅಭಯ್ ಪಾಟೀಲ್ ಮತ್ತು ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಇರ್ಬೋದು, ಕೌಟಿಗಿ ಮಠ ಅವರು ಇರ್ಬೋದು, ಬೆನಕೆಯವರು ಇರ್ಬೋದು, ಮತ್ತು ಈರಣ್ಣ ಕಡಾಡಿ ಇರ್ಬೋದು, ಮತ್ತು ಇನ್ನೂ ಹಲವಾರು ನಾಯಕರೇನಿದ್ದಾರೆ, ಅವರೆಲ್ಲರ ಜೊತೆನೂ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ನಲ್ಲಿದ್ದೀನಿ. ಅವ್ರ ಜೊತೆ ಸಮಾಲೋಚನೆ ಮಾಡಿದ್ದೀನಿ. ಮತ್ತು ಅಭಯ್ ಪಾಟೀಲ್ ಅವ್ರ ಜೊತೆ ನಿನ್ನೆ ಸಾಯಂಕಾಲ ಮಾತಾಡಿದ್ದೀನಿ. ಹೀಗಾಗಿ ಇವತ್ತು ಎಲ್ಲರೂ ಕೂಡಿಕೊಂಡು ಚುನಾವಣೆ ಮಾಡೋಣ ಮತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆದ್ದು ಬರಬೇಕು.